ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವೈಷ್ಣವಿ. ಎಕ್ಸಾಮ್ಸ್ ಎಲ್ಲ ಮುಗಿದು ರಜೆ ಸಿಕ್ಕಿದ್ರಿಂದ ನನ್ನ ಫ್ರೆಂಡ್ ಕಾಲ್ ಮಾಡಿದ್ವಿ ಎಲ್ಲಿಯಾದರೂ ಹೋಗುವ ಅಂತ. ನಾನು ಪಟ್ ಅಂತ ಹೇಳಿ ಉಡುಪಿಗೆ ಹೊರಟೆ. ಮುನ್ಸಿಪಾಲ್ಟಿ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು. ಅಲ್ಲಿ ಕೆಲಸ ಮುಗಿಸ್ಕೊಂಡು ನಾವು ಎಲ್ಲಿ ಹೋಗೋದಂತ ಪ್ಲ್ಯಾನ್ ಹಾಕ್ತಿರುವಾಗ ನಮಗೆ ನೆನಪಾದದ್ದು ರಥಬೀದಿಯಲ್ಲಿ ಚಂದ ಕಿವಿದು ಮಾರ್ತಾಯಿದ್ರು. ಸ್ವಲ್ಪ ಹೊತ್ತು ಅಲ್ಲಿ ಆಚೆ ಈಚೆ ತಿರುಗಿಸಿ ನಾವು ಮತ್ತೆ ಹೊರಟದ್ದು ಒಂದು ಅಂಗಡಿಗೆ. ಆ ಅಂಗಡಿಯಲ್ಲಿ ಸಹ ಚಂದ ಕಿವಿದಿತ್ತು. ಅಲ್ಲಿ ನೋಡಿ ನಮಗೆ ಬಿಟ್ಟು ಬರಲಿಕ್ಕೆ ಮನಸ್ಸಾಗಲಿಲ್ಲ. ಅಲ್ಲಿ ಕಿವಿದು ತೊಗೊಂಡ್ವಿ. ಹೇಗೂ ನಾಳೆ ಪುರಪ್ರವೇಶ ಅಲ್ವಾ, ಹಾಗಾಗಿ ಶಿರೂರು ಮಠ ಹಾಗೂ ಕೃಷ್ಣ ಮಠ ಎಲ್ಲ ಡೆಕೋರೇಷನ್ ಎಲ್ಲ ಹೇಗೆ ಆಗಿದೆ ಅಂತ ಹೇಳಿ ಒಂದು ಸುತ್ತು ನೋಡ್ಕೊಂಡು ಬಂದ್ವಿ. ಪೇಂಟಿಂಗ್ ಎಲ್ಲ ಹಾಕಿ ಫುಲ್ ಡೆಕೋರೇಷನ್ ಎಲ್ಲ ಮಾಡಿ ತುಂಬ ಚೆಂದ ಕಾಣಿಸ್ತಿತ್ತು. ಅದರದ್ದು ವಿಡಿಯೋ ತೆಗಿತಿರುವಷ್ಟರಲ್ಲಿ ಒಬ್ಬರು ಬಂದು ಫೋಟೋ ತೆಗಿಲಿಕ್ಕೆ ಹೇಳಿದರು. ಅವರಿಗೆ ಚೀಸ್ ಅಂತ ಹೇಳ್ತಾ ಫೋಟೋ ತೆಗೆದು ವಾಪಸ್ ಹೊರಟ್ವಿ. ನಾವು ಹೋಗುವ ಟೈಮಿಗೆ ಅಷ್ಟು ಜನ ಇರಲಿಲ್ಲ, ಯಾಕಂದರೆ ಪರ್ಯಾಯ ಇನ್ನೂ ಸರಿಯಾಗಿ ಶುರುವಾಗಿರಲಿಲ್ಲ ಅಲ್ಲ. ಪರ್ಯಾಯ ಶುರುವಾದ ಮೇಲಂತೂ ಇಲ್ಲಿ ಫುಲ್ ರಶ್ ಇರ್ತದೆ. ಅಲ್ಲಿ ಒಂದು ಸುತ್ತು ಬರುವಷ್ಟರಲ್ಲಿ ನಮಗೆ ಹಸುವಾಗ್ಲಿಕ್ಕೆ ಶುರುವಾಯಿತು. ಅದಕ್ಕೆ ನಾವು ಪಂಚರತ್ನ ಹೋಟೆಲಿಗೆ ಹೋದ್ವಿ. ಅಲ್ಲಿದ್ದು ಆ್ಯಂಬಿಯನ್ಸ್ ಅಂತೂ ತುಂಬ ಚೆಂದ ಇತ್ತು. ಇಲ್ಲಿ ನಾವು 3 ಐಟಮ್ ಆರ್ಡರ್ ಮಾಡಿದ್ವಿ. ಚಿಕನ್ ಕೋಲ್ಹಾಪುರಿ ಒಳ್ಳೆ ಇತ್ತು, ಅದಕ್ಕೆ ನಾವು 10ನಲ್ಲಿ 8 ಕೊಡ್ಬೋದು. ಚಿಕನ್ ಪುದೀನಕ್ಕೆ 10/10 ಕೊಡ್ಬೋದು. ಅದರೊಟ್ಟಿಗೆ ನಾವು ಡೆಸರ್ಟ್ ಆರ್ಡರ್ ಮಾಡಿದ್ವಿ, ಗುಲಾಬ್ ಜಾಮೂನ್ ವಿತ್ ಐಸ್ ಕ್ರೀಮ್. ಅದರದ್ದು ಗುಲಾಬ್ ಜಾಮೂನ್ ನನಗೆ ತುಂಬ ಹಾರ್ಡ್ ಅನಿಸ್ತು, ಅದು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಅಲ್ಲಿಂದ ನಾವು ಹೊರಟದ್ದು ಜಯಲಕ್ಷ್ಮಿಗೆ ಬಂದ್ವಿ ಶಾಪಿಂಗ್ ಮಾಡಲಿಕ್ಕೆ. ಅಲ್ಲಿ ಒಳಗಡೆ ಎಲ್ಲ ಡ್ರೆಸ್ ಇದೆಲ್ಲ ವೀಡಿಯೋ ಮಾಡಲಿಕ್ಕೆ ಜಯಲಕ್ಷ್ಮಿಯಲ್ಲಿ ಅಲೌಡ್ ಇಲ್ಲ, ಅದಕ್ಕೆ ನಾವು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ನಾವು ಫ್ಯಾಷನ್ ಫಾರಸ್ ಅಂಗಡಿಗೆ ಬಂದ್ವಿ. ಇಲ್ಲಿ ಜೀನ್ಸ್ ಪ್ಯಾಂಟ್ ನೋಡುವ ಅಂತ ಬಂದದ್ದು. ಜೀನ್ಸ್ ಪ್ಯಾಂಟ್ ಮತ್ತು ಫ್ಯಾನ್ಸಿ ಟಾಪ್ ತಗೊಂಡ್ವಿ. ಇಲ್ಲಿ ಚಂದ ಇತ್ತು ಕಲೆಕ್ಷನ್ಸ್ ಎಲ್ಲ. ಕುರ್ತೀಸ್ ಒಳ್ಳೆ ಇತ್ತು, ಸೆಟ್ ಚಂದ ಇತ್ತು, ಎಲ್ಲ ಸಹ ಚಂದ ಇತ್ತು. ಅವರಿಗೆ ನಾವು ಸ್ವಲ್ಪ ರೇಟ್ ಕಮ್ಮಿ ಮಾಡಿ ಅಂತ ಹೇಳಿದ್ವಿ, ಅದಕ್ಕೆ ಅವ್ರು ಕಮ್ಮಿ ಮಾಡಿ ಕೊಟ್ಟರು. ಅಲ್ಲಿಂದ ನಾವು ಸೋಡಾ ಶರ್ಬತ್ ಅಂಗಡಿಗೆ ಹೋಗಿ ಜ್ಯೂಸ್ ಕುಡಿದು ನಾವು ಹೊರಟದ್ದು ಮಾಹೆಯಲ್ಲಿ ನಾವು ಇಂಟರ್ನ್ಶಿಪ್ ಮಾಡಿದ್ವಿ. ಹಾಗಾಗಿ ಅವರನ್ನೆಲ್ಲ ಒಂದ್ಸರಿ ಮಾತಾಡ್ಸ್ಕೊಂಡು ಬರುವ ಅಂತ ಹೊರಟ್ವಿ. ಅಲ್ಲಿ ಹೋಗಿ ಹೊರಗಡೆ ಬರುವಾಗ ನಮಗೆ ಕಂಡದ್ದು ವಿಶ್ರಿಯಲ್ಲಿ ಸುಮಾರು ಜನ ಅವರವರ ವಿಶ್ಗಳನ್ನು ಬರೆದಿದ್ರು. ಅದನ್ನೆಲ್ಲ ನೋಡಿಕೊಂಡು ನಾವು ಹೊರಟದ್ದು ಮನೆಗೆ. ಈ ವ್ಲಾಗ್ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.